ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಅಂತ ಆಮರಿಸ್ತಿದ್ದಾರ ಸತೀಶ್. ವರ್ಲ್ಡ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಕನ್ನಡಿಗರಿಗೆ ಮೋಸವನ್ನ ಮಾಡಿದ್ರ ಸತೀಶ್. ಡಾಗ್ ಬ್ರೀಡರ್ ಸತೀಶ್ ಕಾಡಬಂ ಅಂದ್ರೆ ಸಿಕ್ಕಾಬಟ್ಟೆ ಫೇಮಸ್ ಇವನು ಮಾಡ್ಲಿಂಗ್ ಅಲ್ಲಿ ಹೋಗ್ತಾರೆ. ಮಾಡ್ಲಿಂಗ್ ಮಾಡ್ಬೇಕಾದ್ರೆ ಈತ ಅಲ್ಲಿ ಹೋಗಿ ಮಾಡ್ಲಿಂಗ್ ಸ್ಟೇಜ್ ಮೇಲೆ ಯಾರ್ಯಾರು ಮಾಡಲ್ಸ್ ಇದ್ರೋ ಅವ್ರ ಮಧ್ಯದಲ್ಲಿ ಇವನು ನಾಯಿ ಇಟ್ಕೊಂಡು ಹೋಗಿ ಶೋಕಿ ಮಾಡೋದೇ ಇವನ ಕೆಲಸ. ಸೊ ಈಗ ಆರೋಪಗಳ ಸುರಿಮಳೆನೆ ಬಂದಿದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಡಾಗ್ ಸತೀಶ. ಕೋಟಿ ಕೋಟಿ ಡಾಗ್ ನ ಗಿಫ್ಟ್ ನೆಪದಲ್ಲಿ ಸ್ಟಾರ್ ಗಳಿಗೆ ಕೊಟ್ಟು ವಂಚಿಸಿದ್ರ. ಹಾಗಾದ್ರೆ ರೇರ್ ಬ್ರೀಡ್ ಅಂತ 1ಕ್ಕೆ 5 ಪಟ್ಟು ರೇಟ್ ಹೇಳಿ ಯಾಮಾರಿಸ್ತಿದ್ದಾನ. ನಿಜಕ್ಕೂ ನಾಯಿಗಳಿಗೆ 1 ಕೋಟಿ 2 ಕೋಟಿ 20 ಕೋಟಿ 50 ಕೋಟಿ ಇದೆಯಾ? ಜಗತ್ತಿನಲ್ಲಿ ವೋಲ್ಫ್ ಡಾಗ್ ಸೇಲ್ ಆಗಿರೋ ಗರಿಷ್ಠ ಬೆಲೆಯ 13 ಕೋಟಿ. ವೋಲ್ಫ್ ಡಾಗ್ಗೆ ನಾಯಿ ಸತೀಶ 50 ಕೋಟಿ ಬೆಲೆಯನ್ನ ಕಟ್ಟಿದ್ದಾದ್ರೂ ಹೇಗೆ? ನಾಯಿ ಆಮದಿಗೆ ಡಾಗ್ ಸತೀಶ ಪರ್ಮಿಷನ್ ಏನಾದ್ರು ತಗೊಂಡ್ರ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಕಾನೂನುಗಳನ್ನ ಪಾಲಿಸ್ತಿದ್ದಾರಾ ಇದೇ ಡಾಗ್ ಸತೀಶ? ಸೋಷಿಯಲ್ ಮೀಡಿಯಾದಲ್ಲಿ ಸತೀಶ್ಗೆ ಸಾರ್ವಜನಿಕರಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಹಾಗಾದ್ರೆ ಸತೀಶ್ ಮಾಡಿರೋದು ಏನು? ಇವ್ರೇನಾದ್ರು ಪರ್ಮಿಷನ್ ತಗೊಂಡಿದಾರಾ? ಪರ್ಮಿಷನ್ ತಗೊಬೇಕಲ್ವಾ ಈಗ? ಸ್ಟೋರಿಗಳನ್ನ ನೋಡ್ತಾ ಇರ್ಬೇಕಾದ್ರೆ ನಂಗೆ ಅನ್ನಿಸ್ತಾ ಇದೆ, ಒಂದು ನಾಯಿಗೆ 50 ಕೋಟಿ 20 ಕೋಟಿ 30 ಕೋಟಿಗಳನ್ನ ಕೊಟ್ಬಿಟ್ಟು ತಗೊಂಡೆ, ಅಥವಾ ಈ ಕೊಟ್ಬಿಟ್ಟು ನಿಮ್ಗೆ 50 ಕೋಟಿಯ ಗಿಫ್ಟ್ ಅನ್ನ ಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ. ಸೊ ಓಕೆ, ಒಪ್ಕೊಳ್ಳೋಣ. ಈಗ ಜಗತ್ತಲ್ಲಿರೋದು ವೋಲ್ಫ್ ಡಾಗ್. ಈ ಒಂದು ಡಾಗ್ ಇರೋದು ನಮ್ಮ ದೇಶದಲ್ಲಂತೂ ಅಲ್ಲ, ಬೇರೆ ದೇಶದಲ್ಲೇ ಇರೋದು. ಅಲ್ಲಿಂದ ನಾವು ಇಂಪೋರ್ಟ್ ಮಾಡಿಸ್ಕೊಬೇಕು. ಸೊ ಇಂಪೋರ್ಟ್ ಮಾಡಿಸ್ಕೊಳಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಈಗ 50 ಕೋಟಿ ನಾಯಿ ಅಂತ ಅಂದ್ರೆ ಅವನು ಟ್ಯಾಕ್ಸ್ ಎಷ್ಟು ಕಟ್ಟಬೇಕು? ಅವನಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರಲ್ವಾ? ಆಗ್ಲಿ ಬಿಡಿ, ಅವನ ಪಾರ್ಟ್ ತೆಗಿರಿ. ಆ ವೋಲ್ಫ್ ಡಾಗ್ಗೆ ಎಷ್ಟು ಕೋಟಿ ಬೆಲೆ ಹೇಳಿ? 13 ಕೋಟಿ. 13 ಕೋಟಿನ 2 ಸರಿ ಹಾಕಿ ಅವನು ಹೇಳ್ತಾನೆ ಇದು 50 ಕೋಟಿಯ ನಾಯಿ, ಇದು ವೋಲ್ಫ್ ಡಾಗ್, ಇದು ವರ್ಲ್ಡ್ ಅಲ್ಲಿ ಒಂದೇ ಇರೋದು, ಅದಕ್ಕೆ ಕ್ರಾಸ್ ಬ್ರೀಡ್ ಮಾಡ್ತೀವಿ, ಅದನ್ನ ನಾವು ಇಂಡಿಯಾಕ್ಕೆ ತಗೊಂಡ್ಬರ್ತೀವಿ ಅಂತ. ಇಂಡಿಯಾದಲ್ಲಿ ತಗೊಂಬರಕ್ಕೆ ಇವರ ಮಾವನ ಅವರು ಬಿಡೋರು? ಅದಕ್ಕೆ ಆದಂತಹ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರಲ್ವಾ? ಇವನು ಹೇಳಿದ ತಕ್ಷಣ ಎಲ್ಲ ನಂಬ್ಕೊಂಡು ಅಬಾಬಾಬಾಬಾ ಸ್ಟಾರ್ಗಳಿಗೆ ಕೋಟಿ ಕೋಟಿ ಡಾಗ್ ನ ಗಿಫ್ಟ್ ನೆಪದಲ್ಲಿ ಕೊಡ್ತಾರೆ. ಇರೋ 13 ಕೋಟಿ ಡಾಗ್ಗೆ 50 ಕೋಟಿ ಅಂತಾನೆ. ಎಲ್ಲಿಂದ ಬಂತು ಇವನಿಗೆ 50 ಕೋಟಿ? ಒಂದೊಂದು ನಾಯಿಗೆ 50 ಕೋಟಿ 20 ಕೋಟಿ ಅಂದ್ರೆ ಫಸ್ಟ್ ಹೋಗಿ ಇನ್ಕಮ್ ಟ್ಯಾಕ್ಸ್ ಅವ್ರ ಮನೆಗೆ ಹೋಗ್ಬೇಕಾನೆ, ಇಡಿ ಅವ್ರು ಅವ್ರ ಮನೆಗೆ ಹೋಗ್ಬೇಕಾನೆ. ಯಾಕಂದ್ರೆ ಈ ಕೋಟಿ ಅವ್ರ ಮನೇಲಿ ಎಷ್ಟಿದೆಯೋ ಗೊತ್ತಿಲ್ಲ. ಯಾಕೆ ಹೇಳಿ? 50 ಕೋಟಿ ನಾಯಿ, 2 ಕೋಟಿ ನಾಯಿ, 20 ಕೋಟಿ ನಾಯಿ, ಎಷ್ಟ್ರಿ ಆಯ್ತು ಅವನಿಗೆ? ಇವನ ಮೇಲೆ ಇನ್ನು ವನ್ಯಜೀವಿ ಇಲಾಖೆಯಿಂದ ದೂರ ಸಹ ಹೋಗಿದೆ. ಸೊ ಅಲ್ಲಿಗೆ ದೂರ ಸಹ ಹೋಗಿದೆ. ಯಾಕಂದ್ರೆ ಅವ್ರದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದನ್ನ ಪಾಲಿಸಲೇಬೇಕು. ನೀವು ನೋಡ್ತಾ ಇರ್ಬೋದು, ನನ್ನ ಪಕ್ಕದಲ್ಲಿ ವನ್ಯಜೀವಿ ಇಲಾಖೆಗೆ ದೂರನ್ನ ಸಲ್ಲಿಸಿರುವಂತಹ ಕಾಪಿ ಸಹ ನಾವು ತೋರಿಸ್ತಾ ಇದ್ದೀವಿ. ಸೊ ಆ ಕಾಪಿಲಿ ಮೆನ್ಷನ್ ಆಗಿದೆ. ಹಾಗೇನೆ ಎಲ್ಲರೂ ಕೇಳ್ತಿದ್ದಾರೆ ಎಲ್ಲಿಂದ ಬಂತು ಇವನಿಗೆ ದುಡ್ಡು? ಆ ಒಂದು ನಾಯಿಗೆ ಅಷ್ಟೊಂದು ಇರುತ್ತಾ? ಆಕ್ಚುಲಿ ಅಸಲಿ ಬೆಲೆ 13 ಕೋಟಿ. 50 ಕೋಟಿ ಅಂತ ಯಾಕೆ ಹೇಳ್ತಾನೆ? ಅವ್ರು ಹೆಂಗೆ ಇಂಪೋರ್ಟ್ ಮಾಡ್ಕೊಂತಾನೆ? ಇಂಪೋರ್ಟ್ ಮಾಡ್ಕೊಬೇಕಾದ್ರೆ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡ್ತಾನೆ? ಯಾವ ತರ ಮಾಡ್ತಾನೆ? ಅಂಡ್ ಅದಿರೋದು ಒಂದೇ ಒಂದು ವೋಲ್ಫ್ ಡಾಗು. ಅದನ್ನ ಕ್ರಾಸ್ ಬ್ರೀಡ್ ಮಾಡ್ಬೇಕಾದ್ರೂ ಕ್ರಾಸ್ ಬ್ರೀಡಿಗೂ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಅದೆಲ್ಲವನ್ನ ಮಾಡಿದ ನಾವೇನು? ಏನಿಲ್ಲ, ಕಟ್ಟು ಕಥೆಗಳು. ನಾಯಿ ಮುಂದಿಟ್ಕೊಂಡು ಕಟ್ಟು ಕತೆ ಹೇಳಿ ವಂಚನೆಯನ್ನ ಮಾಡ್ತಿದ್ದಾರೆ ನಮ್ಮ ಬರೀ ನಮ್ಮ ಸ್ಯಾಂಡಲ್ವುಡ್ ಮಂದಿಗಲ್ಲ, ಬಾಲಿವುಡ್ ಮಂದಿಗೂ ಸಹ ಕಟ್ಟು ಕಥೆಯನ್ನ ಹೇಳಿದ್ದಾನೆ. ಗೊತ್ತಿಲ್ಲ ಸಲ್ಮಾನ್ ಖಾನಿಗೆ ಕೊಟ್ಟಿದ್ದಾನೋ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೋ, ಅಣ್ಣವ್ರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಎಲ್ರಿಗೂ ಕೊಟ್ಟಿಯನಂತಪ್ಪ 50 ಕೋಟಿ ನಾಯಿನ. ಅದೆಲ್ಲಿಂದ ಬಂತ 20 ಕೋಟಿ 50 ಕೋಟಿ ಗೊತ್ತಿಲ್ಲ. ಸೊ